ಎಸ್, ಇನ್ನು ಈ ವ್ಯಕ್ತಿಗೋಸ್ಕರ ಕಾಯ್ತಾ ಇದ್ರು ಎಲ್ಲರೂ. ಡೆವಾನ್ ಕಾನ್ವೆ ಇಲ್ಲಿ 6.25 ಕೋಟಿ ರೂಪಾಯಿಗೆ ಚೆನ್ನೈ ಸೂಪರ್ ಕಿಂಗ್ಸ್ ಪಾಲಾಗಿದ್ದಾರೆ. ಚೆನ್ನೈ ಕಡೆನೆ ಕಳೆದ ಬಾರಿಯ ಸೀಸನ್ನಲ್ಲೂ ಕೂಡ ಇವರು ಓಪನರ್ ಆಗಿ ಬ್ಯಾಟ್ ಬೀಸಿದ್ರು. ಆದರೆ ಇವರನ್ನು ರಿಟೈನ್ ಮಾಡಿಕೊಳ್ಳಿಲ್ಲ CSK. ಆದರೆ ಈ ಬಾರಿ ಬೇರೆ ತಂಡದ ಪಾಲಾಗಬಹುದು ಡೆವಾನ್ ಕಾನ್ವೆ ಅಂತ ಹೇಳಲಾಗಿತ್ತು. ಆದರೆ 6.25 ಕೋಟಿಗೆ ಮತ್ತೆ ಇವರು CSK ಪಾಲಾಗಿದ್ದಾರೆ. ಗಮನಿಸ್ತಾ ಇದ್ದೀವಿ, CSK ಯಾವಾಗಲೂ ಕೂಡ ಒಂದು ಖ್ಯಾತಿಯನ್ನು ಇಟ್ಕೊಂಡು ಬಂದಿದೆ. ಅದು ಏನಂತ ಅಂದರೆ, ತಮ್ಮ ಬಳಿ ಯಾರು ಚೆನ್ನಾಗಿ ಆಡ್ತಾರೋ ತಮ್ಮ ತಂಡದಲ್ಲಿ ಅವರನ್ನು ಯಾವತ್ತೂ ಆ ಒಂದು ತಂಡ ಬಿಟ್ಟುಕೊಡೋದಿಲ್ಲ ಅಂತ ಹೇಳಿ. ಇನ್ನೂ ಆಶ್ಚರ್ಯಕರ ಒಂದು ಸುದ್ದಿ ಅಂತ ಅಂದರೆ, ಡೇವಿಡ್ ವಾರ್ನರ್, ಆಸ್ಟ್ರೇಲಿಯಾದ ಒಬ್ಬ ಹೊಡಿಬಡಿ ಆಟಗಾರ, T20ಗೆ ಹೇಳಿ ಮಾಡಿಸಿದಂಥ ಆಟಗಾರ ಡೇವಿಡ್ ವಾರ್ನರ್ ಅನ್ಸೋಲ್ಡ್ ಆಗಿದ್ದಾರೆ ಅನ್ನೋ ಮಾಹಿತಿಯು ಕೂಡ ಲಭ್ಯ ಆಗ್ತಾ ಇದೆ. ನೋಡಿ, ಡೇವಿಡ್ ವಾರ್ನರ್ ಮೇಲೆ ಬಹಳಷ್ಟು ಫ್ರಾಂಚೈಸಿಗಳು ಕಣ್ಣಿಟ್ಟಿದ್ವು ಅಂತ ಕೇಳ್ಪಟ್ಟಿದ್ವಿ. ಆದರೆ ಯಾವೊಂದು ಫ್ರಾಂಚೈಸಿ ಕೂಡ ಡೇವಿಡ್ ವಾರ್ನರ್ ಅವರನ್ನ ಖರೀದಿ ಮಾಡಿಲ್ಲ ಇದುವರೆಗೂ. ಇದು ನಿಜಕ್ಕೂ ಕೂಡ ಆಶ್ಚರ್ಯಕರವಾದಂಥ ಒಂದು ಸಂಗತಿ. ಆದರೆ ಡೆವಾನ್ ಕಾನ್ವೆ ಮಾತ್ರ CSKಗೆ ಹೋಗಿದ್ದಾರೆ ಮತ್ತೊಮ್ಮೆ, ಅದರಲ್ಲೂ 6.25 ಕೋಟಿ. ನಿಜಕ್ಕೂ ಕೂಡ ಒಳ್ಳೆಯ ಒಂದು ಬಿಡ್ಡಿಂಗ್ ಇದು. ಯಾಕೆಂತ ಹೇಳಿದರೆ, ಓಪನರ್ ಆಗಿ T20ಯಲ್ಲಿ ಹೊಡಿಬಡಿ ಆಟಗಾರ ಡೆವಾನ್ ಕಾನ್ವೆ, ಅದರಲ್ಲೂ CSK ಜೊತೆಗೆ ಆಡಿದಂಥ ಸಂದರ್ಭದಲ್ಲೂ ಸಖತ್ತಾಗಿ ಆಟ ಆಡಿದರು, ಸಖತ್ತಾಗಿ ಬ್ಯಾಟ್ ಬೀಸಿದ್ರು. ಹಾಗಾಗಿ ಅವರನ್ನು ಮತ್ತೊಮ್ಮೆ CSK ಇರಲಿ, ನಮ್ಮ ಜೊತೆಗೆ ಇರಬೇಕು ಅವರು ಅಂತ ಹೇಳಿ ಅವರು ತಮ್ಮ ತೆಕ್ಕಿಗೆ ಹಾಕ್ಕೊಂಡಿದ್ದಾರೆ ಮತ್ತೊಮ್ಮೆ ಡೆವಾನ್ ಕಾನ್ವೆ ಅವರು. ಎಲ್ಲ ಒಂದು ಕಡೆ ಧೋನಿ ಅವರು ಹಿಂದೆ ಕೆಲಸ ಮಾಡ್ತಾ ಇರ್ತಾರೆ, ಯಾವ ಆಟಗಾರ ಬೇಕು ನಮಗೆ ಅಂತ ಹೇಳಿ ಅವರು ಫೋನ್ ಕಾಲಲ್ಲಿ ನಿರಂತರವಾಗಿ ಟಚ್ನಲ್ಲಿ ಇರ್ತಾರೆ. ಇಂಥವ್ರನ್ನ ಬಿಡಬೇಡಿ, ಬೇಕು, ಅವರು ಉತ್ತಮವಾದಂಥ ಸಾಮರ್ಥ್ಯ ಇದೆ ಅವರಿಗೆ, ಹಾಗಾಗಿ CSK ತಂಡಕ್ಕೆ ಅವರು ಬೇಕು ಅನ್ನೋ ನಿಟ್ಟಿನಲ್ಲಿ ಹೇಳಿ ಅವರನ್ನು ಖರೀದಿ ಮಾಡಿಸ್ತಾರೆ ಮಹೇಂದ್ರ ಸಿಂಗ್ ಧೋನಿ ಅವರು.